ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೀಗ ಆಲ್ರೆಡಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಎಕ್ಸಾಮ್ ಆಗಿದೆ ಮೇನ್ ಸಬ್ಜೆಕ್ಟಲ್ಲೇ. ಈಗ ಇನ್ನು ಉಳಿದಿದ್ದು ಕೆಮಿಸ್ಟ್ರಿ ಬಂದು, ಸೊ ಅದಕ್ಕೋಸ್ಕರ ಮತ್ತು ಬಯೋದವರಿಗೆ ನೀಟ್ ಎಕ್ಸಾಮ್ ಬರೆಯೋರಿಗೆ, ಮೆಡಿಕಲ್ ಹೋಗಬೇಕು ಅನ್ನೋರಿಗೆ ಬಯಾಲಜಿ ಒಂದಿದೆ. ಅದು ಬಿಟ್ಟರೆ ಮತ್ತು ಉಳಿದು ಸೈನ್ಸ್ ಅವರಿಗೆ ಆಲ್ಮೋಸ್ಟ್ ಇನ್ನೊಂದು ಕೆಮಿಸ್ಟ್ರಿ ಒಂದಾದರೆ ನಿಮ್ದು ಆಗುತ್ತಾ. ಸೊ ಇದಾದ ನಂತರ ನಿಮಗೆ ಸಿ ಇ ಟಿ. ಇವತ್ತಿನ ನನ್ನ ವೀಡಿಯೋದಲ್ಲಿ ಸಿ ಇ ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ಟೂಡೆಂಟ್ಸು. ವೆರಿ 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 ಇಂಪಾರ್ಟೆಂಟು. ನೀವು ಸೈನ್ಸಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತೆಗಿತಾರೆ, ಆಲ್ಮೋಸ್ಟ್ ಎಲ್ಲರೂ ತೆಗಿತಾರೆ 80+. ಸಿ ಇ ಟಿ ಅನ್ನೋದು ಹೇಗೆ ಬೋರ್ಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಸಿ ಇ ಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನೀವು ಬೋರ್ಡಲ್ಲಿ 98% ತೆಗೆದು ಸಿ ಇ ಟಿ ಒಳ್ಳೆ ರ್ಯಾಂಕ್ ಬರದೇ ಇದ್ದರೂ ಕೂಡ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ವೆರಿ ಇಂಪಾರ್ಟೆಂಟು. ಸೊ ಇವತ್ತು ಸಿ ಇ ಟಿ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇದನ್ನು ನೋಡಿಕೊಳ್ಳಿ. ಒಂದು 15 ಮಿನಿಟ್ಸ್ ವೀಡಿಯೋ ಇರ್ಬೋದು, ಬಟ್ ಇದನ್ನು ನೀವು ವಾಚ್ ಮಾಡಲೇಬೇಕು. ಯಾಕಂದರೆ ನಿಮ್ಮ ಇಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳೋ ಫ್ಯೂಚರ್ ಡಿಸೈಡ್ ಆಗೋದು ಇದರಲ್ಲಿ, ಆಯಿತಾ? ಓಕೆ ಸ್ಟೂಡೆಂಟ್ಸು, ಇವತ್ತು ನಾನು ಇದರಲ್ಲಿ ನಿಮಗೆ ಫಸ್ಟು ಒಂದೊಂದು ಪಾಯಿಂಟ್ ವೈಸನ್ನು ಹೇಳ್ತಾ ಇದ್ದೇನೆ. ಏನೇನು ಬರುತ್ತೆ, ಏನೇನು ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಕರೆಕ್ಟ್ ಕೇಳ್ಕೊಳ್ಳಿ. ಸಿ ಇ ಟಿ ಅಂದರೆ ಏನು, ಇಲ್ಲಿ ಏನಾಗುತ್ತೆ, ನೀವು ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು, ಎಷ್ಟು ಮಾರ್ಕ್ಸ್ ತೆಗೆದ್ರೆ ನಿಮಗೆ ಒಳ್ಳೆ ರ್ಯಾಂಕ್ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ನಾನು ಇದನ್ನು ಮಾಡ್ತಾ ಇದ್ದೇನೆ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಈ ಟೈಮು ಸಿ ಇ ಟಿಗೆ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆ, ನಂಬರ್ ಆಫ್ ಸ್ಟೂಡೆಂಟ್ಸು ಜಾಸ್ತಿ ಆಗಿದೆ. ಫಸ್ಟ್ ಪಾಯಿಂಟ್, ನಂಬರ್ ಆಫ್ ಸ್ಟೂಡೆಂಟ್ಸು ಜಾಸ್ತಿ ಆಗಿದ್ದಾರೆ, ಇನ್ಕ್ರೀಸ್ಡ್. ಇದು ಆ್ಯಕ್ಚುಲಿ ನಿಮಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಇದು. ಯಾಕಂದರೆ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಆದಾಗೂ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಮಾರ್ಕ್ಸ್ ತೆಗಿಬೇಕಾಗಿದ್ದು ಜಾಸ್ತಿ ಆಗುತ್ತೆ. ಇದರಲ್ಲೂ ಏನು ಅಂತ ಕೇಳಿದರೆ, ಔಟ್ ಆಫ್ ಕರ್ನಾಟಕದಿಂದ 35,000 ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ. 35,000 ಎಲ್ಲಿಂದ ಹೇಳಿ? ಔಟ್ ಆಫ್ ಕರ್ನಾಟಕ ಬಿಟ್ಟು ಔಟ್ಸೈಡ್ ಅವರು ಕೂಡ ಕೆ ಸಿ ಇ ಟಿ ಬಗ್ಗೆಯೂ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಓಕೆ, ಕಾಮಿಡ್ ಕೆ ಬರೆದು ಕಾಮಿಡ್ ರ್ಯಾಂಕ್ ತೊಗೊಂಡು ಬಂದು ಡೊನೇಷನ್ಸ್ ಇಟ್ಕೊಟ್ಟು ಬರೋದಕ್ಕಿಂತ ಸಿ ಇ ಟಿಯಲ್ಲಿ ತುಂಬ ಚೀಪ್ ಆಗುತ್ತೆ ಸ್ಟೂಡೆಂಟ್ಸ್. ಅರೌಂಡ್ 1 ಲ್ಯಾಕ್ ಒಳಗಡೆ ಆಗುತ್ತೆ. ಬಟ್ ಉಳಿದಿದ್ದು ಕಾಮಿಡ್ ಕೆ ಬರೆದ್ರೆ 2.5 ಲ್ಯಾಕ್ಸಿಗೆ ಹೋಗುತ್ತೆ. ಸುಮ್ಮನೆ ಯಾಕೆ 1 ಲ್ಯಾಕ್ ಎಕ್ಸ್ಟ್ರಾ ಕೊಡೋದು ಅಂತೇಳಿ ಈಗ ಸಿ ಇ ಟಿಗೆ 35,000 ಸ್ಟೂಡೆಂಟ್ಸು ಔಟ್ಸೈಡಿಂದ ಬಂದಿದ್ದಾರೆ. ಓವರಾಲ್ ಆಗಿ ನಾನು ಹೇಳ್ತಾ ಇರೋದು ಇದು ಎಂಜಿನಿಯರಿಂಗು ಪ್ಲಸ್ ನರ್ಸಿಂಗು ಪ್ಲಸ್ ನರ್ಸಿಂಗು ವೆಟರ್ನರಿ, ಇದೆಲ್ಲದು ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಇದೆಲ್ಲದು ಸೇರಿ ಟೋಟಲ್ ನಂಬರ್ ಆಫ್ application this year 3,18,542. ಇಂಜಿನಿಯರಿಂಗು ಬರುತ್ತಾ, ನರ್ಸಿಂಗು ಬರುತ್ತಾ, ವೆಟರ್ನರಿಯು ಬರುತ್ತಾ, ಮತ್ತು ಯೋಗನೂ ಕೂಡ ಬರುತ್ತೆ ಇದರಲ್ಲಿ. ಓಕೆ, ಇಂಜಿನಿಯರಿಂಗ್, ನರ್ಸಿಂಗ್, ಯೋಗ, ಪಶು ಇದೆಲ್ಲದು ಬರುತ್ತಾ. ಟೋಟಲ್ 3,18,542. ಅಂದರೆ ಲಾಸ್ಟ್ ಟೈಮ್ ಇದ್ದಿದ್ದು 2,65,000 ಸ್ಟೂಡೆಂಟ್ಸ್. ಅಂದರೆ ಆಲ್ಮೋಸ್ಟ್ ಈ ಟೈಮ್ ನಿಮಗೆ ಹತ್ರ 65, 70, 35 ಪ್ಲಸ್ 50,000ಗಿಂತ ಜಾಸ್ತಿ ಜನ ಎಕ್ಸ್ಟ್ರಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 50,000 ಜನ ಜಾಸ್ತಿ ಇದ್ದಾರೆ. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ 50,000 ಜನ ಜಾಸ್ತಿ ಇದ್ದಾರೆ. 50,000 ಅಂದರೆ ನಿಮ್ಮ ರ್ಯಾಂಕ್ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಎಲ್ಲೆಲ್ಲೋ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ಈ ಟೈಮ್ ಬರುವಂಥ ಸ್ಟೂಡೆಂಟ್ಸ್ ಎಷ್ಟು ಹೇಳಿ? 3,18,542. ಇದರಲ್ಲಿ ಎಕ್ಸಾಮಿಗೆ ಎಲ್ಲರೂ ಅಟೆಂಡ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ 3,10,000 ಅಂತೂ ಪಕ್ಕ ಅಟೆಂಡ್ ಆಗ್ತಾರೆ. ಆ ಲೆಕ್ಕದಲ್ಲಿ ನಿಮಗೆ 50,000 ಎಕ್ಸ್ಟ್ರಾ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಎಕ್ಸ್ಟ್ರಾ ಈ ಟೈಮ್ ನಾನು ಹೇಳ್ತಾ ಇರೋದು ಕಾಂಪಿಟೇಷನ್. ಓಕೆ, ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಇದರಲ್ಲಿ ಮತ್ತು ಪ್ಯಾರಾಮೆಡಿಕಲಲ್ಲಿ 2 ಲ್ಯಾಕ್ ಅದು ಸಪ್ರೇಟ್ ಆಗುತ್ತೆ. ಮೆಡಿಕಲ್ ಕೋರ್ಸಸ್ ಲೈಕ್ BPO, BPT ಅದೆಲ್ಲ ಇರುತ್ತಲ್ಲ, ಅದಕ್ಕೆ 2 ಲ್ಯಾಕ್ಸ್ ಜನ ರಿಜಿಸ್ಟರ್ ಆಗಿದ್ದಾರೆ. ಹಾಗೆ ನ್ಯಾಷನಲ್ ಟೆಸ್ಟಲ್ಲಿ ಅಂದರೆ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ, ನಾಟ, ಅದಕ್ಕೆ 1,90,000 ಇದಾಗಿದ್ದಾರೆ. ಮೆಡಿಕಲ್ಲು ಆ್ಯಂಡ್ ನೀಟ್ ಅಂದರೆ ಇದಿರುತ್ತಲ್ಲ ನಿಮಗೆ, ಡೆಂಟಲ್ಲು, ಮೆಡಿಕಲ್ಲು ಅದೆಲ್ಲ ಸೇರಿ 2,50,000 ಅರೌಂಡ್ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ. ಅಂದರೆ ಈ ಟೈಮು ತುಂಬ ಕಾಂಪಿಟೇಷನ್ ಇದೆ ಸ್ಟೂಡೆಂಟ್ಸ್. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ 50,000 ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ್ದಾರೆ. ಇದು ಇಂಪಾರ್ಟೆಂಟ್. ಇದನ್ನು ನಾನು ಖಾಲಿ ಇಂಜಿನಿಯರಿಂಗ್ಗೆ 50,000 ಜಾಸ್ತಿ ಆಗ್ರಿ ಅಂತ ಹೇಳ್ತಾರಲ್ಲ, ಇಟ್ ಇಸ್ ಮಿಕ್ಸ್ಡ್ ವಿತ್ ನರ್ಸಿಂಗ್ ಆ್ಯಂಡ್ ವೆಟರ್ನರಿ. ಬಟ್ ಆದರೂ ಕೂಡ ನಾನು ಹೇಳ್ತಾ ಇರೋದು 50,000. ಇದರಲ್ಲಿ ನಿಮಗೆ ಇಂಜಿನಿಯರಿಂಗ್ 20,000 ಇದ್ದರೂ ಕೂಡ ಇಟ್ ಈಸ್ ಅ ಕಾಂಪಿಟೇಷನ್. ಓಕೆ, ಬರ್ತಾ ಇಯರ್ ಬೈ ಇಯರ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಈಗ ಇದೊಂದು ನಿಮ್ಮ ತಲೆಯಲ್ಲಿರಲಿ, ಗೊತ್ತೇ ಇರಬೇಕು ನಿಮಗೆ. ಸೆಕೆಂಡ್ ಪಾಯಿಂಟ್ ನೋಡಿ ಸ್ಟೂಡೆಂಟ್ಸು, ಇಲ್ಲಿ ನಿಮಗೆ ಬೋರ್ಡ್ನ 50% ಮಾರ್ಕ್ಸನ್ನು ತಗೊಳ್ತಾರೆ, ಪ್ಲಸ್ ಕೆ ಸಿ ಇ ಟಿಯ 50% ಮಾರ್ಕ್ಸನ್ನು ತಗೊಳ್ತಾರೆ. ಬೋರ್ಡ್ನ 50% ಮಾರ್ಕನ್ನು ತಗೊಂಡು ಕೆ ಸಿ ಇ ಟಿ 50% ಮಾರ್ಕ್ಸನ್ನು ತಗೊಳ್ತಾರೆ. ಅವು ಎರಡರ ಆ್ಯಾವ್ರೇಜನ್ನು ತೆಗೆದು ಅದರ ಪರ್ಸೆಂಟೇಜ್ ಮೇಲೆ ನಿಮಗೆ ಕೆ ಸಿ ಇ ಟಿ ರ್ಯಾಂಕನ್ನು ಕೊಡ್ತಾರೆ.
ಓಕೆ, ಇದು ಇಂಪಾರ್ಟೆಂಟ್. ಓಕೆ, KCET ರ್ಯಾಂಕಲ್ಲಿ ಮೇನ್ ಕನ್ಸಿಡರ್ ಮಾಡೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವು 3 ಸಬ್ಜೆಕ್ಟ್ನ ಓವರಾಲ್ ಪರ್ಸಂಟೇಜನ್ನು ತೆಗೆದು ಬೋರ್ಡ್ ಅಂದರೆ ಬೋರ್ಡ್ 50% ಅಂತ ಹೇಳಿದರೆ ಕಂಪ್ಲೀಟ್ ನಿಮ್ಮದು ಟೋಟಲ್ ಎಲ್ಲ ಸಬ್ಜೆಕ್ಟು ತಗೊಳ್ಳೋದಿಲ್ಲ, 6 ಸಬ್ಜೆಕ್ಟ್ಸ್ ತಗೊಳ್ಳೋದಿಲ್ಲ. PCMನ 50% ತಗೊಳ್ಳೋದು ಫಾರ್ ಇಂಜಿನಿಯರಿಂಗ್. KCETಯಲ್ಲಿ PCM ಬರೀತಾರಲ್ಲ ಅದ್ರ 50% ತೆಗೆದು ಅವೆರಡನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ಏನು ಪರ್ಸಂಟೇಜ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ KCET ರ್ಯಾಂಕನ್ನು ಕೊಡ್ತಾರೆ. ಓಕೆ, ಈಗ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ನೀವು ಬೋರ್ಡ್ ಎಕ್ಸಾಮ್ ಬರ್ದಿದ್ದೀರಾ, ಕೆಲವರಿಗೆ ಮ್ಯಾಥ್ಸ್ ಕಷ್ಟ ಆಗಿದೆ, ಫಿಸಿಕ್ಸ್ ಕಷ್ಟ ಆಗಿದೆ ಅಂತ ಇದ್ದವರು ಏನು ಮಾಡ್ತಾರೆ, ಹೇಗಿದ್ರು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ನಾನು ಅಟೆಂಡ್ ಮಾಡ್ತೇನೆ ಅಂತ ಕೆಲವ್ರು ಕಾಯ್ತಾ ಇದ್ದೀರಾ. ಸರಿಯಾ? ನಿಮ್ಗೊಂದಿಷ್ಟು ನ್ಯೂಸ್ಗಳನ್ನ ಹೇಳಬೇಕು ನೋಡಿ. ಈಗ ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರುವಾಗ ನಿಮಗೆ ಕರೆಕ್ಟ್ ಕೇಳಿ, ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರುವಾಗ ನನ್ನೊಂದು ಅಂದಾಜಿನ ಪ್ರಕಾರ ನಾನು ಹೇಳ್ತಾ ಇರೋದು, ನಾಟ್ ಎಕ್ಸಾಕ್ಟ್ಲಿ ಇದು, ಫಸ್ಟ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಬರುವಾಗ ಯಾಕಂತ ಹೇಳಿದರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಅಂದರೆ ಈಗ ಬರೀತಿದ್ರಲ್ಲ ಇದ್ರ ಕಂಪ್ಲೀಟಾಗಿ ಇನ್ನು ನಿಮಗೊಂದು 25 ಡೇಸ್ 25 to 30 ಡೇಸಲ್ಲಿ CET ಇರುತ್ತೆ, ರೈಟ್? ನನ್ನ ಪ್ರಕಾರ ಪ್ರತಿ ಟೈಮ್ ಏನಾಗುತ್ತೆ ಅಂತ ಕೇಳಿದರೆ CET ಪ್ರೀವಿಯಸ್ ಡೇ ನಿಮಗೆ ರಿಸಲ್ಟ್ ಬರುತ್ತೆ, ಅಥವಾ CET ನೆಕ್ಸ್ಟ್ ಡೇ ರಿಸಲ್ಟ್ ಬರುತ್ತೆ, ಅದಾದ ನಂತರ CET ರ್ಯಾಂಕ್ ಬರುತ್ತೆ ಸ್ಟೂಡೆಂಟ್ ಸ್ವಲ್ಪ ದಿನ ಆದಮೇಲೆ. ಓಕೆ, ಸೊ ಇದು ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ನಿಮಗೆ, ಮೇ ಬಿ CET ಎಂಡ್ ಆಗ್ತಾ ಇರುತ್ತೆ ಅಥವಾ CET ಆದಮೇಲೆ ನಿಮ್ಮ ರಿಸಲ್ಟ್ ಬರ್ಬೋದು. ಆವಾಗ CET ಎಂಡ್ ಆಗ್ತಾ ಇರುವಾಗ ರಿಸಲ್ಟ್ ಬಂದು CET ಎಂಡ್ ಆಗ್ತಾನೂ ಬರ್ಬೋದು, ಅಥವಾ ಯಾವಾಗ ಬರ್ಬೋದು ಅಂತ ಕೇಳಿದ್ರೆ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿರುತ್ತಲ್ಲ ಆವಾಗ, ಅಂದರೆ ಎಂಥ ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದು ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಬೋರ್ಡ್ ಎಕ್ಸಾಮ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಈ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ. ಹೇಗಿದ್ರೆ ನಿಮಗೆ ರಿಜಿಸ್ಟರ್ ಮಾಡುವಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅಂದರೆ ನಿಮ್ಮದು CET ಎಕ್ಸಾಮ್ ಆಗೋದ್ರೊಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಓಕೆ, ಒಂದ್ಸತಿ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗಿದೆ ಇಲ್ಲೂ ನೋಡ್ಕೊಳ್ಳಿ ಸ್ಟೂಡೆಂಟ್ಸು, ಅದು ಇಂಪಾರ್ಟೆಂಟು. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ KCET ರಿಸಲ್ಟ್ ಬರುತ್ತೆ. ಸೊ ಫಸ್ಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಕೆಲವರು ದೋಸ್ ಹೂ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದೇರ್ ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಸೆಕೆಂಡ್ ಬೋರ್ಡನ್ನು ಬರಿತೀರ ಅಲ್ವಾ? ನಿಮಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರುವಾಗ ಏನಾಗುತ್ತೆ ಗೊತ್ತುಂಟಾ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಆಗುವಾಗ ನಿಮ್ಮದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಇನ್ ಕೇಸ್ ನೀವೇನು ಮಾಡಿರ್ತೀರಾ, ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂತು ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ, ನೀವೇನು ಮಾಡ್ತೀರಾ, ನಿಮಗೆ ಇಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ. ಏನು ಮಾಡ್ತೀರಾ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರಲಿಕ್ಕೆ ಹೋಗ್ತೀರಾ, ಆವಾಗ ನಿಮ್ಮದು ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಈಗ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಎಕ್ಸಾಮ್ ಆಯಿತು, ಆಮೇಲೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಬರುವಾಗ ಏನಾಗಿರುತ್ತೆ, ಹತ್ರ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ? ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಂದರೆ ಮೀನಿಂಗ್ ಏನು ಹೇಳಿ, ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಒಳ್ಳೊಳ್ಳೆ ಟಾಪ್ ಕಾಲೇಜಸ್ ಆಲ್ಮೋಸ್ಟ್ ಫಿಲ್ ಆಗಿರುತ್ತೆ, ಸೆಕೆಂಡ್ ರೌಂಡಲ್ಲಿ ಮೀಡಿಯೋಕರ್ ಕಾಲೇಜಸ್, ಮೀಡಿಯಮ್ ಕಾಲೇಜಸ್ ಯಾವುದೆಲ್ಲ ಇದೆ ಅದು ಕೂಡ ಫಿಲ್ ಆಗಿರುತ್ತೆ. ಸೊ ನಿಮಗೆ ಸೆಕೆಂಡ್ ರೌಂಡ್ ಕೂಡ ಏನು ಅಟೆಂಡ್ ಮಾಡ್ಲಿಕ್ಕೆ ಆಗೋದು ಸ್ವಲ್ಪ ಕಷ್ಟ. ನಾನು ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ. ಫಸ್ಟ್ ರೌಂಡ್ ಅಂತೂ ಸಿಗೋದಿಲ್ಲ. ನೀವು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ಗೆ ಹೋದರೆ ಫಸ್ಟ್ ರೌಂಡ್ ಸಿಗೋದಿಲ್ಲ, ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೇಕು, ಆಯಿತಾ? ಅದಾದ ನಂತರ ಥರ್ಡ್ ಬೋರ್ಡ್ ಎಕ್ಸಾಮ್ ಬರಿತೀನಿ ಅಂತ ಹೇಳಿದವರು ನಿಮಗೆ ಥರ್ಡ್ ರೌಂಡ್ ಸಿಗ್ಬೋದು, ಆಯಿತಾ? ಅದು ನಾಟ್ ಶ್ಯೂರ, ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಸಿಗುತ್ತೆ. ಥರ್ಡ್ ರೌಂಡಲ್ಲಿ ತುಂಬ ಕಾಲೇಜ್ಗಳು ಆಲ್ರೆಡಿ ಫಿಲ್ ಆಗಿರುತ್ತೆ, ಟಾಪ್ ಕಾಲೇಜಸ್, ಮೀಡಿಯಮ್ ಕಾಲೇಜಸ್, ಒಂದಿಷ್ಟು ಮೀಡಿಯಮ್ ಕಾಲೇಜಸ್ಗಳು ಫಿಲ್ ಆಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಸೆಕೆಂಡ್ ರೌಂಡಿಗೆ ನಾನು ಕಾಯ್ತೇನೆ, ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಬರಿತೇನೆ, ಮತ್ತೆ CET ರ್ಯಾಂಕ್ ಬರುತ್ತೆ, ಆವಾಗ ಹೆಚ್ಚಿಂದು ಒಳ್ಳೊಳ್ಳೆ ಕಾಲೇಜಸ್ನ ಒಳ್ಳೊಳ್ಳೆ ಸೀಟ್ಗಳು ಫಿಲ್ ಆಗಿರುತ್ತೆ. ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, EC, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಇದೆಲ್ಲದು ಫಿಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆಮೇಲೆ ನೀವು ಅಂದರೆ ನನ್ನ ಬ್ರ್ಯಾಂಚ್ ಒಳ್ಳೇದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಜಾಬ್ ರಿಲೇಟೆಡ್ ನಾನು ಹೇಳ್ತಾ ಇರೋದು ಕಂಪ್ಯೂಟರ್ ಸೈನ್ಸು ಇದೆಲ್ಲ ರಿಲೇಟೆಡ್, ಅದೆಲ್ಲ ಒಳ್ಳೆ ಇದು ಬ್ರ್ಯಾಂಚು. ಲೈಕ್ ಮೆಕ್ಯಾನಿಕಲ್, ಸಿವಿಲು ಅಷ್ಟು ಪ್ಲೇಸ್ಮೆಂಟ್ ಅಷ್ಟು ಒಳ್ಳೆ ಇರೋದಿಲ್ಲ. ನಾನು ಬ್ರ್ಯಾಂಚ್ ಒಳ್ಳೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಪ್ಲೇಸ್ಮೆಂಟ್ಸ್ ಅಷ್ಟು ಒಳ್ಳೆ ಇರೋದಿಲ್ಲ. ಓಕೆ, ಸೊ ಹೈಯರ್ ಸ್ಟಡಿ ಎಲ್ಲ ಮಾಡೋದಾದರೆ ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಫಸ್ಟ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಇರಬೇಕು, ಆಯಿತಾ? ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ಅರ್ಥ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಈಗ ನಿಮಗೆ ನೆಕ್ಸ್ಟ್ ರೌಂಡ್ ನಾನು ನೆಕ್ಸ್ಟ್ ಏನು ಹೇಳ್ತಾ ಇದ್ದೇನೆ ಕೇಳಿದೆ, ನಿಮ್ಮದು ಬೋರ್ಡ್ ಎಕ್ಸಾಮ್ ಮತ್ತು KCET ಮಾರ್ಕ್ಸನ್ನು ನಿಮಗೆ ಕಂಪೇರ್ ಮಾಡಿ ನಿಮಗೆ ರ್ಯಾಂಕ್ ಎಷ್ಟು ಬೇಕು, ಎಷ್ಟು ಬರುತ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಈಗ ನೋಡಿ, ನಿಮಗೆ ಬೋರ್ಡಲ್ಲಿ ನೋಡಿ, ಇದು ಲಾಸ್ಟ್ ಟೈಮಿನ ನಾನು ಅನಾಲಿಸಿಸ್ ಮಾಡ್ತಾ ಇರೋದು, ಬಟ್ ಈ ಟೈಮ್ ಇದು ವೇರಿ ಆಗೇ ಆಗುತ್ತೆ, 100% ವೇರಿ ಆಗುತ್ತೆ. ಓಕೆ, ಯಾಕೆ ಕೇಳಿದರೆ ಈ ಟೈಮ್ ಜಾಸ್ತಿ ಜನ ರಿಜಿಸ್ಟರ್ ಮಾಡಿದ್ದಾರೆ. ಬೋರ್ಡಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 296 ಮಾರ್ಕ್ಸ್ ಬಂತಂತ ಎಣಿಸ್ಕೊಳ್ಳಿ. 296 ಅಂತ ಹೇಳಿದ್ರೆ ಅರೌಂಡ್ ನಿಮಗೆ 49.33 ಆಗುತ್ತೆ. 296 ಯಾವುದರಲ್ಲಿ ಹೇಳಿ ನಾನು ಹೇಳ್ತಾ ಇರೋದು, ಇದು PCMಲ್ಲಿ ನಿಮಗೆ 296 ಬಂದರೆ ನಿಮಗೆ ಅರೌಂಡ್ 49.33 ಇರುತ್ತೆ. KCETಯಲ್ಲಿ ನಾನು ಹೇಳ್ತಾ ಇರೋದು, KCETಯಲ್ಲಿ ನಿಮ್ಗೊಂದು 160 ಮಾರ್ಕ್ಸ್ ಬಂತಂತ ಅಂದ್ಕೊಳ್ಳಿ. 160 ಔಟ್ ಆಫ್ 180 ಅಂದರೆ ಅರೌಂಡ್ 44% ಆಯಿತು. ಅರೌಂಡ್ ನಾಟ್ ಎಕ್ಸಾಕ್ಟ್ಲಿ 44 ಪಾಯಿಂಟ್ ಸಮಥಿಂಗ್ ಆಯಿತು. ನಾನು 44% ತಗೊಳ್ತಾ ಇದ್ದೇನೆ. ಸೊ ಇದು 44 ಆಯಿತು, ಇದು 49 ಆಯಿತು. 44 ಇದು ಎಷ್ಟಾಗುತ್ತೆ, 90, ಅರೌಂಡ್ 90 ಆಗುತ್ತೆ. 90 ಡಿವೈಡೆಡ್ ಬೈ 2 ಮಾಡಿದರೆ ನಿಮ್ಗೆ ಏನಾಗುತ್ತೆ,
90%. ನಾನು ಇದನ್ನು ಮತ್ತೆ ಡಿವೈಡ್ ಬೈ 2 ಮಾಡೋದಿಲ್ಲ, ಡೈರೆಕ್ಟ್ 90% ಇವೆರಡನ್ನು ಆ್ಯಡ್ ಮಾಡ್ತಾರೆ. ಡೈರೆಕ್ಟ್ ಅಂದರೆ 100% ಕ್ಯಾರಿ ಮಾಡೋಣ. ನೋಡೋಣ, ಇಲ್ಲಿ 50 + 44, ಇಲ್ಲಿ 50 + 44 ಇದು ಎಷ್ಟಾಗುತ್ತೆ? 94 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, 94% ಆಗುತ್ತೆ. ಹತ್ರ 94% ಆದರೆ ನೀವು ಸಿ ಇ ಟಿಯಲ್ಲಿ 160 ತೆಗೆದು ಬೋರ್ಡಲ್ಲಿ 296 ಅಥವಾ 300 ಅರೌಂಡ್ ತೆಗೆದ್ರೆ ನಿಮ್ಮ ರ್ಯಾಂಕ್ ಬಿಲೋ 100 ಬಂದಿರುತ್ತೆ. ಡಬಲ್ ಡಿಜಿಟಿ ಬಂದಿರ್ತೀರ ಸ್ಟೂಡೆಂಟ್, ಡಬಲ್ ಡಿಜಿಟಿ ಬಿಲೋ 100 ಬಂದಿರ್ತೀರ. ಯಾವಾಗ? ವೆನ್ ಯುವರ್ ಬೋರ್ಡ್ ಮಾರ್ಕ್ಸ್ ಈಸ್ ಇನ್ PCM ಇಫ್ ಇಟ್ ಈಸ್ ಮೋರ್ ದ್ಯಾನ್ 295 ಆ್ಯಂಡ್ KCET ಈಸ್ ಮೋರ್ ದ್ಯಾನ್ 160 ಇದ್ದರೆ ನೀವು ಬಿಲೋ 100 ಪಕ್ಕ ಬರ್ತೀರ ಸ್ಟೂಡೆಂಟ್ಸ್, 100% ಬರ್ತೀರಾ. ಓಕೆ, ಈಗ ನೀವು ನಾನು ಹೇಳ್ತಾ ಇರೋದು 160 ಬಿಲೋ 100 ಹೇಳ್ತಾ ಇರೋದು. ನೀವು 1 to ಸಿಂಗಲ್ ಡಿಜಿಟ್ ಮಾರ್ಕಿ ಬರಬೇಕಂತ ಹೇಳಿದರೆ, ರ್ಯಾಂಕಿ ಬರಬೇಕಂದ್ರೆ ಇದರಲ್ಲಿ 300 ಇದ್ದು ಇದು 170+ ಇದ್ದರೆ ನೀವು ಸಿಂಗಲ್ ಡಿಜಿಟಿ ಬರ್ತೀರಾ. 170+ ಇದ್ದರೆ ಔಟ್ ಆಫ್ KCET ಔಟ್ ಆಫ್ 180ಯಲ್ಲಿ 170+ ಇದ್ದರೆ ನೀವು ಬಿಲೋ 10 ಈ ರ್ಯಾಂಕಿ ಬಂದಿರ್ತೀರ. ಓಕೆ, ಈಗ ನೋಡಿ ನಿಮಗೆ ಬೋರ್ಡ್ ಎಕ್ಸಾಮ್ ರಿಸಲ್ಟ್, ಈಗ ನಾನು ನೋಡಿದ ಪ್ರಕಾರ ನಿಮಗೆ ಬೋರ್ಡ್ ಎಕ್ಸಾಮ್ ರಿಸಲ್ಟ್ 290+ ಬಂದಿರುತ್ತೆ. CET ಮಾರ್ಕ್ಸ್ ಅನ್ನೋದು ಅರೌಂಡ್ ಈಗ 290+ ಬಂದಿರುತ್ತೆ. CETಗೆ ಫಾರ್ ಎಕ್ಸಾಂಪಲ್ 135 ಬಂತಂತ ಅಂದ್ಕೊಳ್ಳಿ. ಓಕೆ, 135 ಅಂದರೆ ಹತ್ರ 50% ಆಗುತ್ತೆ, ಹತ್ರ 50+ ಆಗುತ್ತೆ ಬಿಡಿ. ಸೊ ಇದು 290+. ಇದನ್ನು ನಾನು 290+ ಅಂತ ಹೇಳಿದರೆ ಅರೌಂಡ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 300, 3 ಸಬ್ಜೆಕ್ಟ್ ಅಲ್ಲ, ಅರೌಂಡ್ ನಿಮಗೆ 98 or 97. ನಾನು 97 ಅಂತ ತಗೊಳ್ತೇನೆ ಅಲ್ವಾ. 97 ಡಿವೈಡೆಡ್ ಬೈ 2 ಮಾಡಿದರೆ ಇದೇನಾಗುತ್ತೆ? 45, 46, 47, 48 ಅಂತ ತಗೊಳ್ತೇನೆ. ಇದನ್ನು 48 ತಗೊಳ್ತಾನೆ, ಇದನ್ನು 50 ತಗೊಳ್ತಾನೆ. ನಿಮ್ಗೆ ಅರೌಂಡ್ ಇಲ್ಲಿ 48 ಆಗುತ್ತಾ? 290+ ಇಲ್ಲಿ 135, ರೈಟ್. ಸೊ 135 ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 50 ಆಗೋದಿಲ್ಲ. ಯಾಕಂತ ಕೇಳಿದ್ರೆ 180ಯಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಸೊ ಅಂದರೆ ನಿಮಗೆ ನಾನು ಹೇಳ್ತಾ ಇರೋದು ಅರೌಂಡ್ 49% ಆಗುತ್ತೆ. 49% ಅಂದರೆ ನೀವು ಎರಡನ್ನೂ ಆ್ಯಡ್ ಮಾಡಿದಾಗ ಓವರ್ ಆಲ್ ಪರ್ಸೆಂಟೇಜ್ ನಿಮಗೆ 85 ಅರೌಂಡ್ ಬರುತ್ತೆ ಸ್ಟೂಡೆಂಟ್ಸ್, 85 to 86. ಆವಾಗ ನಿಮ್ಮ ರ್ಯಾಂಕ್ ಬಿಲೋ 1000 ಇರುತ್ತೆ. ಅಂದರೆ ನಾನು ಇದನ್ನು ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ ಸ್ಟೂಡೆಂಟ್ಸ್, ಒಂದು ಓವರ್ ಆಲ್ ಐಡಿಯಾ ಕೊಡ್ತೀನಿ ನೋಡಿ. ಈ ಸತಿ ನಿಮಗೆ ಯಾರ್ಯಾರಿಗೆ ಬಿಲೋ 1000 ಬರಬೇಕು ಅಥವಾ ಬಿಲೋ 500 ಬರಬೇಕು ಅಂತ ಇದ್ದೀರಾ ನೋಡಿ. ಬಿಲೋ 500 ನಿಮಗೆ ಬಿಲೋ 500 ಬರಬೇಕಂತಿದ್ರೆ, ಬಿಲೋ 500 KCET ರ್ಯಾಂಕ್ ಬರಬೇಕಂತಿದ್ರೆ ನಿಮಗೆ ಬೋರ್ಡ್ ಪ್ಲಸ್ KCET ಎರಡರದ್ದು ಪರ್ಸಂಟೇಜು 90+% ಇರಲೇಬೇಕು. ಅಂದರೆ ಮೀನಿಂಗ್ ಏನು ಹೇಳಿ? 90+% ಇರಲೇಬೇಕು ಅಂದರೆ ಏನು ಹೇಳಿ? ನೀವು ಬೋರ್ಡಲ್ಲಿ PCMಲ್ಲಿ 295+ ಬಂದರೆ ಬೆಟರ್. 295+ ಆರ್ ಅಟ್ಲೀಸ್ಟ್ 290+ ಇದ್ದು. ನಾನು ಯಾವುದು ಕೇಳ್ತಾರೋ, ನೀವು ಬಿಲೋ 500 ಬರಬೇಕಂತಿದ್ರೆ KCETಯಲ್ಲಿ ನೀವು 160 ತೆಗೆದ್ರೆ 160 ಆರ್ 150+. ನಾನು ಇದನ್ನು 150+ ತಗೊಳ್ತಾ ಇಲ್ಲ, 160 ತಗೊಳ್ತೇನೆ. 160 ತೆಗೆದ್ರೆ ನಿಮ್ಮ ರ್ಯಾಂಕ್ ಬಿಲೋ 500 ಪಕ್ಕಾ ಬರುತ್ತೆ, 100% ಬರುತ್ತೆ. ಅಂದರೆ ಏನು ಹೇಳಿ, ನೀವೀಗ ಬೋರ್ಡಲ್ಲಿ 290+ ತೆಗೆದು KCETಯಲ್ಲಿ 160 ತೆಗಿಬೇಕು ಸ್ಟೂಡೆಂಟ್ಸ್ ಔಟ್ ಆಫ್ 180. ಓಕೆ, ಈಗ ನೀವೀಗ ಬೋರ್ಡಲ್ಲಿ ಈಗ ನಿಮಗೀಗ ಬಿಲೋ 1000 ಬರಬೇಕಂತ ಹೇಳಿದರೆ ಓವರ್ ಆಲ್ ಪರ್ಸಂಟೇಜ್ 85% ಬರಬೇಕು. ಬಿಲೋ 1000 ಬರ್ತೀರಾ? ಯಾರಿಗೆ ಬಿಲೋ 1000 ಬರಬೇಕು ಅಂತಿದೆ ನಿಮಗೆ ಓವರ್ ಆಲ್ ಪರ್ಸಂಟೇಜ್ 85 ಇರಬೇಕು. ಅಂದರೆ ಬೋರ್ಡಲ್ಲಿ ನೀವು 295+ ತೆಗೆದು ನಿಮಗೆ CETಯಲ್ಲಿ KCETಯಲ್ಲಿ ಮಿನಿಮಮ್ 130 ಇದ್ದರೆ, ನೀವು 130+ ತೆಗೆದ್ರೆ ಬಿಲೋ 1000 100% ಬರ್ತೀರಾ ಸ್ಟೂಡೆಂಟ್ಸ್. KCETಯಲ್ಲಿ 130+ ಅಂದರೆ ಏನಾಗುತ್ತೆ ಹೇಳಿ? ಫಿಸಿಕ್ಸಲ್ಲಿ ಒಂದು 45, ಕೆಮಿಸ್ಟ್ರಿಯಲ್ಲಿ ಒಂದು 45, ಮ್ಯಾಥ್ಸಲ್ಲಿ 45 ಆರ್ ಅರೌಂಡ್ 40+ ಬಂದರೆ 45 ಎಷ್ಟಾಗುತ್ತೆ? 135 ಆಗುತ್ತೆ ಸ್ಟೂಡೆಂಟ್ಸ್. 135 ಇದು ನೀವು 45 ತೆಗೆದು ಇದರಲ್ಲಿ 295+ ತೆಗೆದಿದ್ರೆ ಅಥವಾ 290+ ತೆಗೆದಿದ್ರು ಸಾಕು. ತೆಗೆದಿದ್ರೆ ನಿಮ್ಮ ರ್ಯಾಂಕ್ ಬಿಲೋ 1000 ಬರುತ್ತಾ? ಬಿಲೋ 1000 ಬರಬೇಕಂತ ಹೇಳಿದರೆ ನೀವು ಫಿಸಿಕ್ಸಲ್ಲಿ 45 ತೆಗಿಬೇಕು, ಕೆಮಿಸ್ಟ್ರಿಯಲ್ಲಿ 45 ತೆಗಿಬೇಕು, ಮ್ಯಾಥ್ಸಲ್ಲಿ 45 ತೆಗಿಬೇಕು, ಬೋರ್ಡಲ್ಲಿ 290+ ಇರಲೇಬೇಕು ಸ್ಟೂಡೆಂಟ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ಬಿಲೋ 2000 ಬರಬೇಕು, ನನಗೆ ಬಿಲೋ 2000 ಬರಬೇಕು ಅಂತ ಇದ್ದವರು ಓವರ್ ಆಲ್ ಪರ್ಸಂಟೇಜ್ 80 ಎಬೋ ಇರಬೇಕು. ಅಂದರೆ ಇನ್ ಕೇಸ್ ಬಿಲೋ 2000 ಅಂತ ಹೇಳಿದ್ರೆ ನಿಮಗೀಗ ಬೋರ್ಡಲ್ಲಿ 290+ ಇದೆ ಅಥವಾ 280+ ಇದೆ ಅಂತಿದ್ರೆ, ಸೊ ನಿಮಗೆ ಓವರ್ ಆಲ್ ಪರ್ಸಂಟೇಜ್ 80 ಇರಬೇಕು. ಓಕೆ, ಅದೇ ನಿಮಗೆ ಬಿಲೋ 5000 ಬರಬೇಕಂತ ಹೇಳಿದರೆ
ಬಿಲೋ 5000 ರ್ಯಾಂಕ್ ಬರಬೇಕಂದ್ರೆ ನಿಮ್ಮದು ಓವರ್ ಆಲ್ ಪರ್ಸಂಟೇಜ್ 75+ ಇರಬೇಕು. ಇದೆಲ್ಲ ಪ್ಲಸ್ ಹೇಳ್ತಾ ಇರೋದು 80+. ಬಿಲೋ 10,000 ಬರಬೇಕಂತ ಹೇಳಿದರೆ ನಿಮಗೆ ಓವರ್ ಆಲ್ ಪರ್ಸಂಟೇಜ್ ನಿಮಗೆ 70+% ಇರಬೇಕು. ಬಿಲೋ 15,000 ಬರಬೇಕಂತ ಹೇಳಿದರೆ ನಿಮಗೆ ಓವರ್ ಆಲ್ ಪರ್ಸಂಟೇಜು ವೇಟ್ ವೈಸ್ ಇಲ್ಲಿ ಬರೆಯುತ್ತಾ ಇಲ್ಲ. ಬಿಲೋ 15,000 ಬರಬೇಕಂತ ಹೇಳಿದರೆ ನಿಮ್ಮ ಓವರ್ ಆಲ್ ಪರ್ಸಂಟೇಜ್ 65+% ಇರಬೇಕು. ಅದೇ ಬಿಲೋ 30,000 ಬರಬೇಕಂತ ಹೇಳಿದ್ರೆ ನಿಮ್ಮ ಓವರ್ ಆಲ್ ಪರ್ಸಂಟೇಜ್ 60+ ಇರಬೇಕು. ಬಿಲೋ 60,000 ಬರಬೇಕು ಅಂತಿದ್ರೆ ನಿಮ್ಮ ಓವರ್ ಆಲ್ ಪರ್ಸಂಟೇಜ್ 55+ ಇರಬೇಕು. ಇದು ಬಿಟ್ಟು ಉಳಿದದೆಲ್ಲ ಅಬೋವ್ 60,000 ಹೋಗ್ತೀರಾ ಸ್ಟೂಡೆಂಟ್ಸ್. ಓಕೆ, ಅಬೋವ್ 60,000 ಹೋಗ್ತೀರಾ. ಅಂದರೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಈಗ ಪ್ರತಿಯೊಬ್ಬರು ಕೂಡ ನಾನು ಹೇಳೋದೀಗ ನೀವೀಗ ಫಾರ್ ಎಕ್ಸಾಂಪಲ್ PCM ಅಲ್ಲಿ 270+ ತೆಗೆದಿದ್ದೀರಾ ಅಂತ ಎಣಿಸ್ಕೊಳ್ಳಿ. ಅಂದರೆ ಒಂದೊಂದರಲ್ಲಿ 60 ಬಂದು 270+ ತೆಗೆದಿದ್ದೀರಾ. ಓಕೆ, 270+, 300ಅಲ್ಲಿ 270 ತೆಗೆದಿದ್ದೀರಾ ಅಲ್ವಾ. ಸೊ ಈಗ ನೀವು 300ಅಲ್ಲೇ 270+ ನಾನೊಂದು 270 ಅಂತ ಅಂದ್ಕೊಳ್ತೇನೆ. 270 × 100 ಡಿವೈಡೆಡ್ ಬೈ 300 ಮಾಡಿದ್ರೆ ಹತ್ರ ನಿಮ್ಗೆ ಇದೆಷ್ಟು ಪರ್ಸೆಂಟೇಜ್ ಆಗುತ್ತೆ? 90% ಆಗುತ್ತೆ PCM ಅಲ್ಲಿ. ಸರಿಯಾ? PCM ಅಲ್ಲಿ 90% ಆಯಿತು. ನಿಮಗೆ 90%ನ ನೀವು ಕನ್ವರ್ಟ್ ಮಾಡಿದರೆ ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 45% ಆಗುತ್ತೆ ಅಲ್ವಾ. ಈಗ KCETಯಲ್ಲಿ ನೀವು ಫಾರ್ ಎಕ್ಸಾಂಪಲ್ 120 ತೆಗೆದ್ರಿ ಅಂತ ಅಂದ್ಕೊಳ್ಳಿ. 120 ಓಕೆ, KCETಯಲ್ಲಿ 180ಗೆ 100% ಆಗುತ್ತೆ. 120ಗೆ ಎಷ್ಟಾಗುತ್ತೆ? 120 × 100 ಡಿವೈಡೆಡ್ ಬೈ 180 ಅಲ್ವಾ. ಹತ್ರ 66.66 ಆಗುತ್ತೆ. ಬಟ್ ಇದನ್ನ ಎಂತ ಮಾಡಬೇಕು? ಡಿವೈಡ್ ಬೈ 2 ಮಾಡಬೇಕು. ಓಕೆ, ಯಾಕಂದರೆ ಇದು 50% ತಗೋದು. 66.6 ಡಿವೈಡ್ ಬೈ 2 ಮಾಡಿದರೆ ನಿಮಗೆ 33.33 ಆಯಿತು ಸ್ಟೂಡೆಂಟ್ಸ್. ಅಂದರೆ ಇವೆರಡನ್ನ ಆ್ಯಡ್ ಮಾಡಿ 45 + 34 ಅಂತ ತಗೊಳ್ತೇನೆ. 79 ಅರೌಂಡ್ 80% ಅಂತ ಅಂದ್ಕೊಳ್ಳೋಣ. 120+ ಅಲ್ಲ, 80%. ಇದು ಎರಡನ್ನ ನೀವು ಮಾಡಿ 80% ಬಂದರೆ ಇದು ಬಂದರೆ ನಿಮ್ಮ ರ್ಯಾಂಕ್ ಬಿಲೋ 2000 ಇರುತ್ತೆ. ಅಂದರೆ ಮೀನಿಂಗು ನೀವು 120+ ತೆಗಿಬೇಕು KCETಯಲ್ಲಿ. ನಾಟ್ ಸೋ ಈಸಿ ಸ್ಟೂಡೆಂಟ್ಸು. ಈಚ್ ಸಬ್ಜೆಕ್ಟಲ್ಲಿ ಎಷ್ಟು ತೆಗಿಬೇಕು ಹೇಳಿ? 40 ಇನ್ ಫಿಸಿಕ್ಸ್ ಮಿನಿಮಮ್, ಕೆಮಿಸ್ಟ್ರಿ 40, ಮ್ಯಾಥ್ಸ್ 40 ತೆಗೆದ್ರೆ 40 ಮಿನಿಮಮ್. ಇದನ್ನು ತೆಗೆದು ಬೋರ್ಡಲ್ಲಿ 270+ ತೆಗೆದಿದ್ರೆ ಯು ವಿಲ್ ಬಿನ್ ಬಿಲೋ 2000. ಅದೇ ನಿಮಗೆ ಬೋರ್ಡಲ್ಲಿ ಇಲ್ಲಿ ಒಂದು ವೇಳೆ 290+ ಇದ್ದು ಇದನ್ನು ತೆಗೆದ್ರೆ 120+ ತೆಗೆದ್ರೆ ನಿಮ್ಮ ರ್ಯಾಂಕ್ ಅರೌಂಡ್ 1000 ಒಳಗೆ ಇರುತ್ತೆ ಸ್ಟೂಡೆಂಟ್ಸ್. ಆಗ 290+ ತೆಗೆದ್ರೆ ಏನಾಗುತ್ತೆ ಹೇಳಿ? 290 × 100 ಡಿವೈಡೆಡ್ ಬೈ 300 96.6 ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ 96.6 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟಾಗುತ್ತೆ ನೋಡಿ? ಡಿವೈಡ್ ಬೈ 2 ಮಾಡಿದರೆ ಹತ್ರ 48.33. ಇಲ್ಲಿ ಎಷ್ಟಿದೆ ನಮಗೆ? 33.33 ಅಲ್ವಾ. 33.33 ಅಂದರೆ ಹತ್ರ 82% ಆಗುತ್ತೆ ಸ್ಟೂಡೆಂಟ್ಸ್. 82 ಅಂದರೆ ಅರೌಂಡ್ ಬಿಲೋ 2000 ಇರ್ತೀರಾ. ಇಲ್ಲಿ ದೊಡ್ಡ ವೇರಿ ಆಗೋದಿಲ್ಲ. 1000 to 2000 ಒಳಗಡೆ ಇರ್ತೀರಾ. ಓಕೆ, ಈ ಥರ ಇದಾದರೆ. ಓಕೆ, ಸೊ ಅಂದರೆ ಸ್ಟೂಡೆಂಟ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವೀಗ ಬೋರ್ಡಲ್ಲಿ ಮಿನಿಮಮ್ ಎಲ್ಲದರಲ್ಲೂ 270+ ತೆಗಿಲೇಬೇಕು. ಮಿನಿಮಮ್ 295+ ತೆಗೆದ್ರೆ ಬೋರ್ಡಲ್ಲಿ ನೀವು ಆಲ್ರೆಡಿ ಸೇಫರ್ ಝೋನಾಗಿದ್ದಿದ್ರ. ಅಥವಾ 290+ ತೆಗೆದ್ರೂ ಸಾಕು. ಅಟ್ಲೀಸ್ಟ್ 270+ ತೆಗೆದು CETಯಲ್ಲಿ ನೀವು 125+ಗೆ ಟಾರ್ಗೆಟ್ ಮಾಡಲೇಬೇಕು. 125 ತೆಗೆಯೋದಷ್ಟು ಈಸಿ ಇಲ್ಲ, ನೀವು ಎಣಿಸ್ಕೊಂಡಷ್ಟು ಈಸಿ ಇಲ್ಲ ಸ್ಟೂಡೆಂಟ್ಸು. ಈಗ ಕ್ವಶನ್ ಪೇಪರ್ ಹೇಗಿರುತ್ತೆ KCETದು ಕ್ವಶನ್ ಪೇಪರ್ ಹೇಗಿರುತ್ತೆ ಕಂಡ್ರೆ, ಈಸಿ ಕ್ವಶನ್ 40% ಸ್ಟೂಡೆಂಟ್ಸ್, ಮಾಡರೇಟು 30%, ಡಿಫಿಕಲ್ಟಿ ಲೆವೆಲ್ಗೆ 30% ಆಲ್ಮೋಸ್ಟ್. ಓಕೆ, 30% ಇರುತ್ತೆ. ಇರೋದು 60 ಕ್ವಶನ್ಸ್ ಅಲ್ವಾ. 60ಯಲ್ಲಿ 40% ಅಲ್ವಾ. 60ಯಲ್ಲಿ 40% ಅಂದರೆ ಎಷ್ಟಾಗುತ್ತೆ? ಅರೌಂಡ್ 60ಯಲ್ಲಿ 40% ಅಲ್ಲ. 60ಯಲ್ಲಿ 40% ಅಂತ ಹೇಳಿದ್ರೆ ಅರೌಂಡ್ ಏನಾಗ್ಬೋದು ಸ್ಟೂಡೆಂಟ್ಸ್? 60ಯಲ್ಲಿ 40% ಅಂದರೆ 30 ಅರೌಂಡ್ 25 ಅಂತ ತಗೊಳ್ತೇನೆ ನಾನು. ಓಕೆ, 25 ಮಾರ್ಕ್ಸ್ ಕರೆಕ್ಟಾ? ಇದು ಈಸಿ ಇರುತ್ತೆ. 20 to 25 ಆಲ್ಮೋಸ್ಟ್ ಈಸಿ ಇರುತ್ತೆ ಸ್ಟೂಡೆಂಟ್ಸ್. 20 to 25. ಮಾಡರೇಟ್ ಎಷ್ಟಿರುತ್ತೆ? ಒಂದು 15 to 20 ಅಲ್ವಾ. ಟಫ್ ಎಷ್ಟಿರುತ್ತೆ? ಅಗೇನ್ 15 to 20. ನಾಟ್ ಎಕ್ಸಾಕ್ಟ್ಲಿ, ನಾನು ಒಂದು ಆವ್ರೇಜ್ ತಗೊಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಓಕೆ, 15 to 20 ಟಫ್ ಇರುತ್ತೆ. ಅಂದರೆ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಆಲ್ಮೋಸ್ಟ್ ಹೆಚ್ಚಿನ
ಹೆಚ್ಚಿನ ಸ್ಟೂಡೆಂಟ್ ಯಾವ ರೇಂಜಲ್ಲಿ ಇರ್ತಾರೆ ಗೊತ್ತುಂಟಾ? PCM ಅಲ್ಲಿ KCETಯಲ್ಲಿ 72 ಈ 90 ರೇಂಜಲ್ಲಿ ಇರ್ತಾರೆ ಹೆಚ್ಚಿನ ಸ್ಟೂಡೆಂಟ್ಸ್. ಇದನ್ನು ವೆರಿ ಡೇಂಜರಸ್ ಝೋನ್ ಅಂತ ಕರಿಬೋದು ನಾನು. ಯಾಕಂತ ಕೇಳಿದರೆ ಎಲ್ಲರೂ ಇದೇ ರೇಂಜಲ್ಲಿ ಇರ್ತಾರೆ, 70 to 90. 70 to 90 ಎಂಬುದು ತುಂಬ ಡೇಂಜರ್ ಸ್ಟೂಡೆಂಟ್ಸ್. ಯಾಕಂದರೆ ಈಸಿ ಅಂದರೆ ನಾನು ಏನು ಹೇಳಿದೆ, 20 to 25 ಈಸಿ ಇರುತ್ತೆ, ಅದೆಲ್ಲದನ್ನು ಆಲ್ಮೋಸ್ಟ್ ಮಾಡ್ತಾರೆ. ಹೆಚ್ಚಿನ ಜನ ಸ್ಟೂಡೆಂಟ್ಸ್ ಮಾಡ್ತಾರೆ, ಏನೋ ಒಂದು 10% ಜನ ಸ್ಟೂಡೆಂಟ್ಸ್ ಮಾಡೋದಿಲ್ಲೇನೋ. 20 to 25% ಮಾರ್ಕ್ಸ್ ಎಲ್ಲರೂ ತೆಗಿತಾರೆ. ಅಂದರೆ ನಿಮ್ಮ 70 to 90 ರೇಂಜ್ ಇದೆಯಲ್ಲ, ವೆರಿ ಡೇಂಜರಸ್ ಸ್ಟೂಡೆಂಟ್. ಯಾಕಂದರೆ ಎಲ್ಲರೂ ಇದೇ ರೇಂಜಲ್ಲಿ ಬಂದಿರ್ತಾರೆ. ಇಲ್ಲಿ ನೋಡಿದರೆ ಬೋರ್ಡ್ ಮಾರ್ಕ್ಸ್ ನೋಡಿದರೆ ನಿಮಗೆ 80 to 90% ಬಂದಿರುತ್ತೆ. ಇಲ್ಲಿ 70 to 90 ರೇಂಜ್ ಹೋಗಿರ್ತೀರ. ನಿಮ್ಮ CET ರ್ಯಾಂಕ್ ಎಲ್ಲಿಗೆ ಹೋಗಿರುತ್ತೆ ಹೇಳಿ? 50 ಅಲ್ಲ 60K ಮೇಲೆ ಹೋಗಿರುತ್ತೆ. ಓಕೆ, 80 to 90 ಬೋರ್ಡಲ್ಲಿರುತ್ತೆ, ಇಲ್ಲಿ 70 to 90 ಇರ್ತೀರ. ನಿಮ್ಮ ರ್ಯಾಂಕ್ 60K ಮೇಲೆ ಹೋಗಿರೋ ಸ್ಟೂಡೆಂಟ್, ಮಿನಿಮಮ್ 60K ಮೇಲೆ ಹೋಗಿರುತ್ತೆ. ಆಯಿತಾ? ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೀಗ ಸೇಫರ್ ಸೈಡಲ್ಲಿ ಇರಬೇಕಂತ ಹೇಳಿದರೆ ಬೋರ್ಡ್ ಎಕ್ಸಾಮಲ್ಲಿ ಈಗ 1000 ಬಿಲೋ ತೆಗಿಬೇಕಂತಿದ್ದವರು ಖಂಡಿತ ಬೋರ್ಡ್ ಎಕ್ಸಾಮ್ 290+ ತೆಗಿಲೇಬೇಕು. ಸುಮ್ಮನೆ ನಾವು ಮತ್ತೆ ಬೋರ್ಡ್ ಎಕ್ಸಾಮಲ್ಲಿ ನಾನು 1000 ಬರ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. 290+ ತೆಗೆದು ನೀವು 140+ ತೆಗೆದ್ರೆ ಅಟ್ಲೀಸ್ಟ್ ನೀವು 1000 ಒಳಗೆ ಬರಬೇಕಂದ್ರೆ 140+ ತೆಗೀಲೇಬೇಕು ಸ್ಟೂಡೆಂಟ್ಸ್. ನೀವೀಗ ಆಲ್ರೆಡಿ 290+ ಇದ್ದು 140+ ನೀವು ತೆಗೆದ್ರೆ ಬೋರ್ಡಲ್ಲಿ ಬಿಲೋ 1000 ಇರ್ತೀರ ಸ್ಟೂಡೆಂಟ್ಸ್. ಬಿಲೋ 1000 ನನ್ನ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ಇದೇ ನೀವೀಗ 120 ರೇಂಜಿಗೆ ಬಂದ್ರಿ ಅಂತ ಅಂದ್ಕೊಳ್ಳಿ, ನೀವು ಹತ್ರ ಬಿಲೋ 2000ಗೆ ಇರ್ತೀರ. 2000. ಓಕೆ, ಸೊ ನಿಮ್ಮ ಟಾರ್ಗೆಟ್ ನಾನು ಹೇಳ್ತಾ ಇದ್ದಾನೆ, ಯಾರ್ಯಾರಿಗೆ 1000 ಒಳಗಡೆ ಬರಬೇಕು, ನನಗೀಗ ಬೋರ್ಡಲ್ಲಿ 90 ಮೇಲೆ 95 295+ ಬರುತ್ತೆ, ಸೊ ಓವರಾಲ್ ಪರ್ಸೆಂಟೇಜ್ 97 98 ಬರುತ್ತೆ ಅಂತ ಹೇಳಿದವರು ನೀವು KCETಯಲ್ಲಿ ಮಿನಿಮಮ್ 1000 ಒಳಗೆ ಬರಬೇಕಂತ ಹೇಳಿದ್ರೆ 130 ಟಾರ್ಗೆಟ್ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು. ಅಂದರೆ ಫಿಸಿಕ್ಸಲ್ಲಿ 40 to 45, ಕೆಮಿಸ್ಟ್ರಿಯಲ್ಲಿ 40 to 45 ಮಿನಿಮಮ್, ಮ್ಯಾಥ್ಸಲ್ಲಿ 40 to 45 ನೀವು CETಯಲ್ಲಿ ಮಾಡಲೇಬೇಕು. ಓಕೆ, ಈಸಿ ಇರೋದು ಬರೀ 20 to 25. ಮಾಡರೇಟ್ ಅಂದರೆ ಅಷ್ಟು ಈಸಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಇಟ್ ಟೇಕ್ಸ್ ಟೈಮ್. ಇಲ್ಲಿ ಟೈಮ್ ಈಸ್ ಅ ಕನ್ಸ್ಟೆಂಟ್ ಸ್ಟೂಡೆಂಟ್ಸ್. ಯಾಕಂದರೆ 60 ಮಿನಿಟಲ್ಲಿ 60 ಕ್ವಶನ್ ಮಾಡಬೇಕು. ಬಟ್ ನಿಮ್ಮ ಟಾರ್ಗೆಟ್ ಎಷ್ಟು ಹೇಳಿ? 45+. ನಾನು ಇದನ್ನು ಹೇಗೆ ಮಾಡೋದು ಅಂತ ನಾವು ನಮ್ಮ ಕ್ರಾಶ್ ಕೋರ್ಸಲ್ಲಿ ಹೇಳಿಕೊಡ್ತೇವೆ. ನೀವು 1000 ಒಳಗೆ ಬರಬೇಕಾ, 5000 ಒಳಗೆ ಬರಬೇಕಾ, 10,000 ಒಳಗೆ ಬರಬೇಕಾ, ಯಾವ ಮಾರ್ಕ್ಸ್ ನೀವು ಟಾರ್ಗೆಟ್ ಮಾಡಬೇಕು, ಇರೋ 60 ಮಿನಿಟ್ಸಲ್ಲಿ ಯಾವ ಕ್ವಶನ್ನ ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ಸ್ಟೂಡೆಂಟ್ಸ್. ನಿಮ್ಮ ರ್ಯಾಂಕ್, ಅದಕ್ಕೆ ನಾನು ರಿಜಿಸ್ಟರ್ ಮಾಡುವಾಗ ಎಲ್ಲರಿಗೂ ನಿಮ್ಮ ಎಕ್ಸ್ಪೆಕ್ಟೆಡ್ CET ರ್ಯಾಂಕ್ ಎಷ್ಟು, ಬೋರ್ಡ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದೇನೆ. ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಐಡಿಯಾ ಕೊಡ್ತೇವೆ ಇಲ್ಲಿ CETಯಲ್ಲಿ ಯಾವ ಚಾಪ್ಟರ್ ಮಾಡಬೇಕು, ಯಾವ ಚಾಪ್ಟರ್ ಕಂಪಲ್ಸರಿ ಮಾಡಬೇಕು, ಟೈಮನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆಯಿತಾ? ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ಲರೂ ಎಲ್ರಿಗೂ ಹೇಳ್ತಾ ಇರೋದು ಈ ರೇಂಜಲ್ಲಿ ಇರಬೇಡಿ ಸ್ಟೂಡೆಂಟ್ಸ್. 70 to 90 ಬೇಡ, ಇದನ್ನು ಕ್ರಾಸ್ ಆಗಲಿಷ್ಟು ಟ್ರೈ ಮಾಡಿ. 70 ಬಿಲೋ ಬಂದರೆ ಹೋಯ್ತು ಬಿಡಿ, 1.5 ಲಕ್ಷ 1.5 lakhs 2 lakhs ಅಲ್ಲಿಗೆ ಹೋಗ್ತೀರಾ. 70 ಬಿಲೋ ಬಂದರೆ ಆಲ್ಮೋಸ್ಟ್ 1 lakh ಮೇಲೆ ಹೋಗಿರ್ತೀರ. 1.25 1.3 ಈ ಸತಿ ಅಂತೂ, ಈ ಬಾರಿ ಅಂತೂ ತುಂಬ ಕಾಂಪಿಟೇಷನ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಟ್ರೈ ಟು ಸ್ಕೋರ್ ಮೋರ್ ದ್ಯಾನ್ 90. ಯಾರಿಗೆ ಹೇಳ್ತಾ ಇರೋದು? ನಮಗೊಂದು ಆ್ಯಾವ್ರೇಜ್ ಬೇಕಂತ ಹೇಳಿದರೆ, ಒಳ್ಳೆ ಸ್ಕೋರ್ ಬೇಕು ಅಂತ, ಒಳ್ಳೆ CET ರ್ಯಾಂಕ್ ಬೇಕಂತ ಹೇಳಿದರೆ ಟ್ರೈ ಟು ಸ್ಕೋರ್ 130+ ವಿತ್ ಬೋರ್ಡ್ ರಿಸಲ್ಟ್ 290+ ಔಟ್ ಆಫ್ 300. ಇದನ್ನು ನೀವು ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಇನ್ ಕೇಸ್ ಇಲ್ಲಿ ಕಡಿಮೆ ಆದರೆ ಇಲ್ಲಿ ಜಾಸ್ತಿ ಮಾಡಬೇಕಾಗತ್ತೆ ಸ್ಟೂಡೆಂಟ್. CETಯಲ್ಲಿ ಅಷ್ಟು ಈಸಿ ಇರೋದಿಲ್ಲ. ಬಟ್ ನಾವು ಕೆಲವೊಂದಿಷ್ಟು ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಎಲಿಮಿನೇಷನ್ ಟೆಕ್ನಿಕನ್ನು ಹೇಳಿಕೊಡ್ತೇನೆ. ಅದರಿಂದ ನಿಮಗೆ ಏನು ಮಾರ್ಕ್ಸ್ ಬರುತ್ತೆ ಅದರಿಂದ 5 ಮಾರ್ಕ್ಸ್ ಒಂದು ಮಿನಿಮಮ್ 5 to 10 ಮಾರ್ಕ್ಸ್ ಎಕ್ಸ್ಟ್ರಾ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಅದೆಲ್ಲ ನಾನು ಹೇಳಿಕೊಡ್ತೇನೆ. ಆಯಿತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದು ಈ ಬಾರಿ ತುಂಬ ಕಾಂಪಿಟೇಷನ್ ಇದೆ. ಇದನ್ನು ಕೂಡ ನಾವು ಎಕ್ಸಾಕ್ಟ್ಲಿ ಇದನ್ನೇ ಕ್ಯಾಲ್ಕುಲೇಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು, ಕೆಲವೊಂದಿಷ್ಟು ಜನರು ಬೋರ್ಡ್ ಎಕ್ಸಾಮ್ ಆದ ನಂತರ ಬಿಟ್ಟು ಬಿಡ್ತಾರೆ. CET ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. CET ರ್ಯಾಂಕ್ ಬಂದರೆ ಮಾತ್ರ ನಿಮಗೆ ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಸಿಗುತ್ತೆ. ನಿಮ್ಗೆ ಈ ಬಾರಿ ನಾನ್ ಕನ್ನಡಿಗಾಸ್ ಕೂಡ ಇದ್ದಾರೆ, ಕರ್ನಾಟಕ ಬಿಟ್ಟು ಔಟ್ಸೈಡ್ ಅವರು ಇದ್ದಾರೆ, ಅವರು ಕೂಡ ನಿಮಗೆ ಕಾಂಪಿಟೇಷನ್ ಸ್ಟೂಡೆಂಟ್ಸ್. ಸೊ ಅರ್ಥ ಮಾಡ್ಕೊಳ್ಳಿ. ಆಯಿತಾ? ನಿಮಗೀಗ ಈಗ ಟಾಪ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕಂದ್ರೆ RV ಇರ್ಬೋದು, MS ರಾಮಯ್ಯ ಬೆಂಗಳೂರಿದು, BMSC, PES ರಿಂಗ್ ರೋಡಿದು PES ಹೇಳ್ತಾ ಇರೋದು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ UVC ಇರ್ಬೋದು, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, PES ಯೂನಿವರ್ಸಿಟಿ ಇರ್ಬೋದು, ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಹಾಗೆ ಬ್ಯಾಂಗ್ಳೂರು BIT, BNM ಇನ್ಸ್ಟಿಟ್ಯೂಟ್, BMS ಇನ್ಸ್ಟಿಟ್ಯೂಟ್, BMS ಬಸವನಗುಡಿ ಅದು ಇಂಪಾರ್ಟೆಂಟ್, BMS ಯಲಹಂಕ ಇದೆ, ಮತ್ತು ನಿಟ್ಟೆ ಮೀನಾಕ್ಷಿ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BNMIT, ಸರ್ ಎಂ ವಿಶ್ವೇಶ್ವರಯ್ಯ, ಅಂಬೇಡ್ಕರ್, ಹಾಗೆ ನಿಮಗೆ RNSIT, ನ್ಯೂ ಹೊರೈಝಾನ್, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಅಂಬೇಡ್ಕರ್ಲಿ 2 ಇದೆ. RVಯಲ್ಲೂ ಕೂಡ RV ಯೂನಿವರ್ಸಿಟಿ ಕೂಡ ಇದೆ. JSSIT, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ, MS ರಾಮಯ್ಯ, MVJ, ಆಚಾರ್ಯ, ರೇವಾ, ಇಂತಿಂಥ ಒಳ್ಳೊಳ್ಳೆ ಕಾಲೇಜಿಗೆ ಹೋಗ್ಬೇಕಂದ್ರೆ ನೀವೀಗ ಟಾಪ್ 20-25 ಕಾಲೇಜಿಗೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಬಿಲೋ
15K ಇರಲೇಬೇಕು ಸ್ಟೂಡೆಂಟ್ಸ್, ಕಂಪಲ್ಸರಿ 15K ಬಿಲೋ ಇದ್ದರೆ ಮಾತ್ರ 15K ಬಿಲೋ ಇದ್ದರೆ ಮಾತ್ರ ನೀವು ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುತ್ತೆ. RV ಕಾಲೇಜಿಗೆ ಹೋಗ್ಬೇಕಂದ್ರೆ RV ರಾಮಯ್ಯ ಪೆಸ್ಸಿಗೆಲ್ಲ ಹೋಗ್ಬೇಕಂದ್ರೆ ನಿಮ್ಮ ರ್ಯಾಂಕ್ ಜನರಲ್ ಮೆರಿಟ್ ಅವ್ರಿಗೆ ಇದ್ದವ್ರಿಗೆ ಹೇಳಿದ್ದು 1000 ಒಳಗೆ ಕಮ್ಮಿ ಇರಬೇಕು, 1Kಗಿಂತ ಕಡಿಮೆ ಇರಬೇಕು. ಬೇರೆ ಅದರ್ಸ್ 2K, ಈಗ ನಿಮಗೆ ಲೈಕ್ ರಿಸರ್ವೇಷನ್ ಕನ್ನಡ ಮೀಡಿಯಮ್ ಇದೆಲ್ಲ ಇದ್ದರೆ RV ರಾಮಯ್ಯ ಪೆಸ್ಸಿಗೆಲ್ಲ ಹೋಗ್ಬೋದು. ದಟ್ಟು ಇನ್ನು CS ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಇಲ್ಲಿಗೆ ಹೇಳ್ತಾ ಇರೋದು ನಾನು. ಮತ್ತು ನಿಮಗೆ ಮೈಸೂರಲ್ಲೂ ಇದೆ ಒಳ್ಳೊಳ್ಳೆ ಮೈಸೂರಿನ ಕೆಲವೊಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸು ಕೂಡ ಇದೆ ಸ್ಟೂಡೆಂಟ್ಸ್. ಮೈಸೂರಲ್ಲಿ ನಿಮಗೆ ಲೈಕ್ ಇದಿದೆ, JC ಇದೆ, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಒನ್ ಆಫ್ ದ ಬೆಸ್ಟ್ ಕಾಲೇಜು. JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಿದೆ, ಫಾರ್ಮಲ್ ಇದನ್ನು SJC ಅಂತ ಕರೀತಾರೆ. ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಿದೆ, ವಿದ್ಯಾವರ್ಧಕ ಇದೆ, ಇನ್ನೊಂದು NIE ಅಂತ ಇದೆ, ಒಂದು ನಾರ್ತ್ ಕ್ಯಾಂಪಸ್ ಅದೊಂದು ಸೌತ್ ಕ್ಯಾಂಪಸ್ ಇದೆ. ಇದೆಲ್ಲ ಇದೆ ಮೈಸೂರಲ್ಲೂ ಒಳ್ಳೆ ಕಾಲೇಜಸ್ ಇದೆ. ಬಟ್ ಆಲ್ಮೋಸ್ಟ್ ಟಾಪ್ ಕಾಲೇಜಸ್ಗಳು ಬೆಂಗಳೂರಲ್ಲಿದೆ ಆ್ಯಂಡ್ ಮೈಸೂರಲ್ಲೂ ಒಳ್ಳೆಯಿದೆ. ನಮ್ಮ ಮಂಗಳೂರಲ್ಲೂ ಕೂಡ ಸಹ್ಯಾದ್ರಿ ಇದೆ, ನಿಟ್ಟೆ ಮೀನಾಕ್ಷಿ ಒಳ್ಳೆಯದೆ. ಬಟ್ ನಿಟ್ಟೆ ಮೀನಾಕ್ಷಿ ಅವರು KCET ತಗೊಳ್ತಾ ಇಲ್ಲ, ನ್ಯೂ ಕ್ಯಾಟ್ ಮೇಲೆ ಈ ಸತಿ ಅವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಬೇರೆ ಮಾಡಿದ್ದಾರೆ. ಸೊ ನಿಮ್ಮದಿಲ್ಲಿ ಮಂಗಳೂರಲ್ಲೂ ಕೂಡ ಇದೆ, ಸಹ್ಯಾದ್ರಿ ಇದೆ. ಮತ್ತು ಯಾವುದು ನಮ್ಮ ಉಡುಪಿಯಲ್ಲಿ ಮಧ್ವಾದಿರಾಜದ ಉಡುಪಿದು ಬೇಡ ಬಿಡಿ, ಆಲ್ಮೋಸ್ಟ್ ಬೆಂಗಳೂರದಕ್ಕೆ ಟ್ರೈ ಮಾಡಿ. ಮೈಸೂರಲ್ಲಿ ಯಾವುದು JC ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅದಕ್ಕೆ ಟ್ರೈ ಮಾಡಿ, ಅದನ್ನು ತಗೊಳ್ಳಿ, ಟ್ರೈ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಬೇಕಂತ ಹೇಳಿದ್ರೆ ನೀವು ಕಂಪಲ್ಸರಿ ವರ್ಕ್ ಮಾಡಲೇಬೇಕು ಸ್ಟೂಡೆಂಟ್ಸ್. ನಿಮ್ಮದು ಬೋರ್ಡ್ ಎಕ್ಸಾಮ್ ಆದ ತಕ್ಷಣ ನಂದು ಆಯಿತು ಅಂತ ಅಂದ್ಕೊಳ್ಬೇಡಿ. KCET ವೆರಿ ಇಂಪಾರ್ಟೆಂಟ್. ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಂದೇ ಸ್ಟೂಡೆಂಟ್ಸು 96% ಬೋರ್ಡಲ್ಲಿ, ಓವರಾಲ್ PCMಲ್ಲಿ ಒಂದು 290 ಇದ್ದಿತ್ತು, ಅರೌಂಡ್ 290 PCMಲ್ಲಿ. ಅವನ CET ರ್ಯಾಂಕ್ ಅವನೇನು ಮಾಡ್ದೆ ಗೊತ್ತುಂಟಾ, KCETಗೆ ನೆಗ್ಲೆಕ್ಟ್ ಮಾಡಿ ಅವನ CET ರ್ಯಾಂಕ್ ಎಷ್ಟು ಗೊತ್ತುಂಟಾ, 47,000. ಈಸ್ 290% ಇನ್ PCM, ಓವರಾಲ್ ಪರ್ಸೆಂಟೇಜ್ 96, 47,000ಗೆ ಹೋಗಿದ್ದ. ವೈ? ಬಿಕಾಸ್ ಅವನು KCET ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ. ಅವ್ನು ಮೇ ಬಿ ಅವ್ನು ನಿಟ್ಟೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ನ್ಯೂ ಕ್ಯಾಟ್ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿರ್ಬೋದೇನೋ. ಸೊ ಅವ್ನು 47,000 ಬಂದಿದೆ. ಬೋರ್ಡಲ್ಲಿ ಎಕ್ಸಾಮಲ್ಲಿ ನನಗೆ 90+ ಬಂತು, ನಾನು 95+ ಇದ್ದೇನೆ, ನನಗೆ CETಯಲ್ಲಿ ನನಗೆ 1000 ಒಳಗೆ ಬರಬೇಕಂತ ಬ್ಲೈಂಡಾಗಿ ನಿಮ್ಗೆ ಬರೋದಿಲ್ಲ ಸ್ಟೂಡೆಂಟ್ಸ್. ಐಡಿಯಾ ಬೇಕು, ಇದಕ್ಕೆ ಗೈಡ್ ಮಾಡಲಿಕ್ಕೆ ಯಾರಾದರೂ ಬೇಕೇ ಬೇಕು. ಅದು ಹೇಗೆ ಮಾಡಬೇಕಂತ ನಾವು ಹೇಳಿಕೊಡ್ತೇವೆ. ಓಕೆ, ನಮ್ಮ KCET ಕ್ರ್ಯಾಶ್ ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಿಮ್ಮ ಇಮಿಡಿಯೇಟ್ ಯಾವುದು ನಿಮ್ಮ ಬೋರ್ಡ್ ಎಕ್ಸಾಮ್ ಆದ ನೆಕ್ಸ್ಟ್ ಡೇನೇ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಜಾಯ್ನ್ ಆಗೋರು ನನಗೆ ಮೆಸೇಜ್ ಹಾಕಿ, ಯಾವ ನಂಬರ್ಗೆ, ಈ ನಂಬರ್ಗೆ ಮೆಸೇಜ್ ಹಾಕಿ. ನೀವು ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ, ತುಂಬ ಚೀಪೆಸ್ಟ್ ರೇಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ, ತುಂಬ ಐಡಿಯಾಸನ್ನು ಕೊಡ್ತೇವೆ ಸ್ಟೂಡೆಂಟ್ಸ್ ನಿಮಗೆ. ಇಂಜಿನಿಯರಿಂಗ್ KCET ಆದಮೇಲೆ ಕೌನ್ಸಿಲಿಂಗ್ ಮಾಡೋದ್ರಿಂದ ಹಿಡಿದು ಯಾವ ಕಾಲೇಜಲ್ಲಿ ಯಾವ ಇದು ಒಳ್ಳೆಯದೆ, ಎಲ್ಲಿ ಪ್ಲೇಸ್ಮೆಂಟ್ ಹೈಯೆಸ್ಟ್ ಇದೆ, ನೀವು ಯಾವ ಬ್ರ್ಯಾಂಚಿಗೆ ಹಾಕಬೇಕು, ನೀವು ಕಾಲೇಜಿಗೆ ಎಂಟ್ರಿ ಆಗೋರು ಕೂಡ ನಾವು ಗೈಡ್ ಮಾಡ್ತೇವೆ ಸ್ಟೂಡೆಂಟ್ಸ್. ಏನೇ ಇದ್ದರೂ ಕೂಡ ಗೈಡ್ ಮಾಡ್ತೇವೆ. ಲಾಸ್ಟ್ ಮೂಮೆಂಟಲ್ಲಿ ಎಚ್ಚರಗೊಂಡು ನಾನು CET ಬರಲಿಲ್ಲ ಅಂತ ಟೆನ್ಷನ್ ತಗೋಬೇಡಿ. ಈಗನೇ ಯಾರಿಗಾದರೂ ಜಾಯ್ನ್ ಆಗಬೇಕಂತಿದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಗೂಗಲ್ ಫಾರ್ಮನ್ನು ಕಳಿಸ್ತೇನೆ. ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ, ಬುಕ್ ಯುವರ್ ಸೀಟ್. ತುಂಬ ಚೀಪ್ ರೇಟ್ ಸ್ಟೂಡೆಂಟ್ಸ್, ಇಷ್ಟು ಚೀಪ್ ರೇಟಲ್ಲಿ ಯಾರು ಹೇಳಿಕೊಡೋದಿಲ್ಲ. ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದಾವೆ. ಪ್ಲಸ್ ನಿಮಗೆ ಎಲಿಮಿನೇಷನ್ ಟೆಕ್ನಿಕ್ ವೆರಿ ಇಂಪಾರ್ಟೆಂಟ್. ಎಲಿಮಿನೇಷನ್ ಟೆಕ್ನಿಕ್ ಮತ್ತು ಶಾರ್ಟ್ಕಟ್ ಟ್ರಿಕ್ಸನ್ನು ತುಂಬ ಈಸಿಯಾಗಿ ಹೇಳಿಕೊಡ್ತೇನೆ ಸ್ಟೂಡೆಂಟ್ಸ್. ಅದನ್ನು ಪರ್ಸ್ನಲಿ ನಾನೇ ತಗೊಳ್ತಾ ಇದ್ದೇನೆ, ನಾನು ಹೇಳಿಕೊಡ್ತಾ ಇದ್ದೇನೆ. ಉಳಿದದ್ದು ಮತ್ತು ಮ್ಯಾಥ್ಸನ್ನು ಕೂಡ ನಾನು ತಗೊಳ್ತೇನೆ. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ಗೆ ನಮ್ಮ ಲೆಕ್ಚರರ್ಸ್ ಇದ್ದಾರೆ, ಅವ್ರು ತಗೊಳ್ತಾ ಇದ್ದಾರೆ. ಯಾರೇ ಏನೇ ಬೇಕಿದ್ರು ನಾವು 25 ಡೇಸಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತೇವೆ. ನಿಮ್ಮ ರ್ಯಾಂಕಿಗೆ ನೀವು ಯಾವ ರೀತಿ ಟಾರ್ಗೆಟ್ ಮಾಡಬೇಕು, ಹೇಗೆ ನೀವು ಎಕ್ಸಾಮನ್ನು ಫೇಸ್ ಮಾಡಬೇಕು, ಅದು ನಾನು ಹೇಳಿಕೊಡ್ತೇನೆ ಆಯಿತಾ. ಮತ್ತೊಂದು ಇಷ್ಟು ಟೈಮ್ NCERTಯನ್ನು ನಾವು ರೆಫರ್ ಮಾಡಿದರೆ ಆಲ್ಮೋಸ್ಟ್ ಈಸಿ ಕ್ವಶನ್ಸ್ ಎಲ್ಲ NCERTಯಿಂದ ಬರ್ತಾ ಇತ್ತು. ಬಟ್ ಈಗ ನೋಡಿ ಸ್ಟೂಡೆಂಟ್ಸ್, ಈ ಟೈಮ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲಿಕ್ಕೆ ಹೋಗಿ ಆಲ್ಮೋಸ್ಟ್ ಹೆಚ್ಚಿನವರೆಲ್ಲರೂ NCERTದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಓದಿರ್ತಾರಲ್ವಾ. ಸೊ ನಿಮಗೆ ಈ ಸತಿ ಕಾಂಪಿಟೇಷನ್ ಮತ್ತೂ ಜಾಸ್ತಿ ಐತೆ. ಯಾಕೆ ಹೇಳಿ, ಆಲ್ಮೋಸ್ಟ್ ಹೆಚ್ಚಿನವ್ರು NCERT ಕ್ವಶನ್ಸ್ ಎಲ್ಲರೂ ಓದಿರ್ತಾರೆ. ಸೊ NCERTಲ್ಲಿ ಇದ್ದಂಥ ಕ್ವಶನ್ಸನ್ನು ಓದ್ದವ್ರು ಎಲ್ಲರೂ ಅಂದರೆ ಆಲ್ಮೋಸ್ಟ್ ಮಾರ್ಕ್ಸ್ ತೆಗಿತಾರೆ. ಆವಾಗ ನೀವು ಏನು ಎಕ್ಸ್ಟ್ರಾ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾನು ಕೂರಿಸ್ಕೊಂಡು ನಿಮಗೆ ಗೈಡ್ ಮಾಡ್ತೇನೆ ಸ್ಟೂಡೆಂಟ್ಸ್. ಹೇಗಿರಬೇಕು, ಏನು ಮಾಡಬೇಕು, ಎಕ್ಸಾಮ್ ಟೈಮಲ್ಲಿ 60 ಮಿನಿಟ್ಸಲ್ಲಿ ಯಾವುದನ್ನು ಅಟೆಂಡ್ ಮಾಡಬೇಕು, ನೀವು 45+ ಸ್ಕೋರ್ ಮಾಡಬೇಕು ಅಥವಾ 40+. ಸೊ ನಿಮ್ಮ ಡಿಸೈರ್ಡ್ ರ್ಯಾಂಕ್ ಬರಬೇಕಂದ್ರೆ ನೀವು ಏನು ಮಾಡಬೇಕು ಅದನ್ನು ಗೈಡ್ ಮಾಡ್ತೇವೆ ಆಯಿತಾ. ಯಾರಿಗಾದರೂ KCETಯಲ್ಲಿ ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತಿದ್ರೆ ಖಂಡಿತ ಈ ನಂಬರ್ಗೆ ಮೆಸೇಜ್ ಮಾಡಿ, ಆದಷ್ಟು ಬೇಗ ಸೀಟ್ ಬುಕ್ ಮಾಡಿ. ಆಲ್ರೆಡಿ ಇವಾಗ 20 ಸೀಟ್ಸ್ ಅವರಿಗೆ ಬುಕ್ ಆಗಿದೆ, ದಯವಿಟ್ಟು ಬೇಗ ಬುಕ್ ಮಾಡಿ ಆಯಿತಾ. ನಾನು ನಮ್ಮ ಕೋಚಿಂಗ್ ಸೆಂಟರ್ ದೊಡ್ಡ ಇದು ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲ ಕೋಚಿಂಗ್ ಸೆಂಟರ್ ಹೇಳಿಕೊಡ್ತಾರೆ. ಬಟ್ ಯೂನಿಕ್ ಆಗಿ ನಾವೇನು ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ, ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸೇರೋರು ನಿಮಗೆ ಗೈಡ್ ಮಾಡಿ, ಪ್ಲಸ್ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಎಲಿಮಿನೇಷನ್ ಟೆಕ್ನಿಕನ್ನು ಹೇಳಿಕೊಡ್ತೇವೆ ಅಂತ. ತುಂಬ ಐಡಿಯಾಸ್ಗಳನ್ನು ನಿಮಗೆ CET ಹೇಗೆ ಅಟೆಂಡ್ ಮಾಡಬೇಕಂತ ನಾವು ಹೇಳಿಕೊಡ್ತೇವೆ ಆಯಿತಾ. ದಯವಿಟ್ಟು ಯಾರಿಗಾದರೂ ಏನಾದರೂ ಬೇಕಿದ್ರೆ ದಯವಿಟ್ಟು ಕೇಳಿ. ಮುಂದೆ ನಾನು ಕೆಮಿಸ್ಟ್ರಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ, ಇದೊಂದು ನೋಡ್ಕೊಳ್ಳಿ. ಎಕ್ಸಾಮ್ ಇದೆ ಅಂತ ಬಿಡಬೇಡಿ ಆಯಿತಾ, ನೋಡ್ಕೊಳ್ಳಿ ಆಯಿತಾ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸು. ಏನಾದರೂ ಡೌಟ್ ಇದ್ರೆ ಇದಕ್ಕೆ ಮೆಸೇಜ್ ಹಾಕಿ. ರಿಜಿಸ್ಟರ್ ಮಾಡಬೇಕಂತಿದ್ರೆ ಇದಕ್ಕೆ ಮೆಸೇಜ್ ಹಾಕಿ, ನಾನು ನಿಮಗೆ ಗೂಗಲ್ ಫಾರ್ಮ್ ಕಳಿಸ್ತೇನೆ. ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವರು ಆಲ್ರೆಡಿ ಸ್ಲಾಟನ್ನು ಬುಕ್ ಮಾಡಿ ಇಟ್ಕೊಂಡಿದ್ದಾರೆ, ನೀವು ಮಾಡ್ಕೊಳ್ಳಿ ಆಯಿತಾ.
ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆ KCET ಕ್ರಾಶ್ ಕೋರ್ಸ್ ಸೇರಬೇಕು ಅಂತಿದ್ದಾರೆ ಅವರಿಗೆ ನನ್ನ ನಂಬರನ್ನು ಕೊಡಿ. ಆದಷ್ಟು ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸ್. ಫಿಸಿಕ್ಸಲ್ಲಿ ನಾನು ಹೇಳಿದ್ದು ಆಲ್ಮೋಸ್ಟ್ 2, 3, 5 ಮಾರ್ಕ್ಸಲ್ಲಿ ಬಂದಿದೆ. ನ್ಯೂಮರಿಕಲ್ಸಲ್ಲೂ ಆಲ್ಮೋಸ್ಟ್ ಅಂದರೆ ಸೇಮ್ ಬರಲಿಲ್ಲ, ಬಟ್ ಡಿಫ್ರೆಂಟ್ ಟೈಪ್ಸ್ ಬಂದಿದೆ. 1 ಮಾರ್ಕ್ಸ್ ಸ್ವಲ್ಪ ಟಫ್ ಇದ್ದಿತ್ತು ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಟಫ್ ಇದ್ದಿತ್ತು 1 ಮಾರ್ಕ್. ಸೊ ನೀವು ಮುಂದೆ ನಿಮ್ಮ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಇರಬೇಕಂದ್ರೆ ಕೆಮಿಸ್ಟ್ರಿ ಎಕ್ಸಾಮ್ ಮೇಲೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು, ಎಲ್ಲರಿಗೂ ಶುಭ ದಿನ.